ಹಲೋ ಭಾರ್ಗವಿ ಹಿಯರ್. ನನ್ನ ದೃಷ್ಟಿಯಲ್ಲಿ ನಿಷ್ಠೆಯಿಂದ ಪೊಲೀಸ್ ಡಿಪಾರ್ಟ್ಮೆಂಟ್ ಏನಾದರೂ ಸಾಧಿಸಿದೆ ಅಂದ್ರೆ ಯು ಆರ್ ದ ಓನ್ಲಿ ರೇ ಆಫ್ ಹೋಪ್, ಅಂದ್ರೆ ಆಶಾ ಕಿರಣ. ನಾನು ನಿಮಗೊಂದು ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ. ಇವತ್ತು ರಾತ್ರಿ 10 ಗಂಟೆಗೆ ಸರಿಯಾಗಿ ಸರ್ಕಾರಿ ಜನರಲ್ ಹಾಸ್ಪಿಟಲಿಂದ ಒಂದು ಡೆಡ್ ಬಾಡಿ ಹೊರಡುತ್ತೆ. ಯು ಜಸ್ಟ್ ಫಾಲೋ ಇಟ್. ನಿಮಗೆ ಬೇಕಾದಷ್ಟು ಮೆಟೀರಿಯಲ್ ಸಿಗುತ್ತೆ. ಯಾರು ಮಾತಾಡ್ತಿರೋದು? CID ಶಂಕರ್. ಶಂಕರ್ ನಿಮ್ಮ ಹತ್ರ ಓಕೆ, ನಾವಿನ್ನು ಬರ್ತೀವಿ. ಇಟ್ಸ್ ಆಲ್ ರೈಟ್. ಕ್ಯಾಶ್ ತಂದಿದ್ದೀರಾ? ತಗೊಳ್ಳಿ. ಆ ಪೆಟ್ಟಿಗೆ ಇಳಿಸಿ. ಏನೇ ಪ್ರಾಬ್ಲಮ್? ನಾನೇನಾದ್ರೂ ಸಹಾಯ ಮಾಡ್ಬೇಕಾ? ನೋ ಥ್ಯಾಂಕ್ಸ್. ಕಾಫಿನ್ ಬಾಕ್ಸ್ ಯಾರದ್ದು? ನನ್ನ ಬ್ರದರ್ ಪಿಂಟೋ ಬಾಡಿ. ಏನಾಗಿತ್ತು? ಕಾರ್ ಆಕ್ಸಿಡೆಂಟ್ ಅಲ್ಲಿ ಸತ್ತೋದ. ಸತ್ತೋರ್ ಮುಖ ನೋಡಿದ್ರೆ ಒಳ್ಳೇದಂತೆ. ನಾನ್ ಸ್ವಲ್ಪ ನೋಡ್ಬಹುದಾ? ನೋಡೋಕ್ಕಾಗಲ್ಲ ಮೇಡಮ್, ಪೋಸ್ಟ್ ಮಾರ್ಟಮ್ ಮಾಡಿ ಬಾಡಿ ಎಲ್ಲ ಪೀಸ್ ಪೀಸ್ ಆಗೋಗ್ಬಿಟ್ಟಿದೆ. ಪರವಾಗಿಲ್ಲ, ನಾನ್ ನೋಡ್ತೀನಿ. ಮೇಡಮ್, ಸುಮ್ಮನೆ ಯಾಕೆ ತೊಂದರೆ ಕೊಡ್ತಾ ಇದ್ದೀರಾ? ನಿಮ್ ದಾರಿ ನೋಡ್ಕೊಂಡು ನೀವು ಹೋಗಿ. ಸಾರಿ. ಪೆಟ್ಟಿಗೆ ಇಳಿಸು. ಡೋಂಟ್ ಮೂವ್. ನಾನು ಭಾರ್ಗವಿ IPS. ಸ್ಮಶಾನಕ್ಕೆ ತಗೊಂಡು ಹೋಗ್ಬೇಕಾಗಿರೋ ಬಾಡಿನ ರೋಡ್ ನಲ್ಲಿ ವ್ಯಾಪಾರ ಮಾಡ್ತಿದ್ದೀರಾ? ಏನಿದೆ ಅದ್ರಲ್ಲಿ? ಬೇಕಾದ್ರೆ ಸರ್ಟಿಫಿಕೇಟ್ ಇದೆ ನೋಡಿ ಮೇಡಮ್. ತಗೊಳ್ಳಿ ಮೇಡಮ್. ನನಗೆ ಯಾವ ಸರ್ಟಿಫಿಕೇಟ್ ಬೇಕಾಗಿಲ್ಲ. ಐ ವಾಂಟ್ ಟು ಸೀ ಇಟ್. ಮೇಡಮ್, ನೀವು ಪೊಲೀಸ್ನವರೇ ಆಗಿರ್ಬೋದು, ಅದಕ್ಕೂ ಒಂದು ಇತಿ ಮಿತಿ ಇದೆ. ಪೆಟ್ಟಿಗೆ ಓಪನ್ ಮಾಡಕ್ಕಾಗಲ್ಲ. ಬೇಕಾದ್ರೆ ಕೇಸ್ ಹಾಕೋ ಹೋಗಿ. ಶಟ್ ಅಪ್. ಕಮ್ ಆನ್, ಮೂವ್. ಮೂವ್. ವೆಲ್ ಡನ್ ಮಿಸ್ ಭಾರ್ಗವಿ, ವೆಲ್ ಡನ್. ಸರ್ಕಾರ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಲೈಫ್ ಸೇವಿಂಗ್ ಡ್ರಗ್ಸ್ ಅನ್ನು ಆಸ್ಪತ್ರೆಗೆ ಸಪ್ಲೈ ಮಾಡ್ತಾ ಇದ್ರೆ ಕೆಲವು ಸಮಾಜಘಾತಕರು ಅದರ ಅಪಹರಿಸಿ ಜನತೆಗೆ ಸಿಗದೇ ಇದ್ದ ಹಾಗೆ ಮಾಡ್ತಿದ್ದಾರೆ. ಅಂತಹ ಜಾಲನ್ನು ಪತ್ತೆ ಹಚ್ಚಿ ಜನತೆಗೆ ಉಪಕಾರ ಮಾಡೋದ್ರೊಂದಿಗೆ ನಮ್ಮ ಡಿಪಾರ್ಟ್ಮೆಂಟ್ಗೂ ದೊಡ್ಡ ಗೌರವ ತಂದಿದ್ದೀಯಾ. ಐ ಆಮ್ ಪ್ರೌಡ್ ಆಫ್ ಯು, ರಿಯಲಿ ಪ್ರೌಡ್ ಆಫ್ ಯು. ಈ ಸಲದ ಪ್ರೆಸಿಡೆಂಟ್ ಅವಾರ್ಡ್ಗೆ ನಿನ್ನ ಹೆಸರು ರೆಕಮೆಂಡ್ ಮಾಡ್ತೀನಿ. ಅವಾರ್ಡ್ ಸಲ್ಬೇಕಾದ್ದು ನನಗಲ್ಲ ಸರ್, CID ಶಂಕರ್ ಅವರಿಗೆ. CID ಶಂಕರ್ ನಮ್ಮ ಡಿಪಾರ್ಟ್ಮೆಂಟಾ? ಇಲ್ಲ ಸರ್, ಅವ್ರು ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲ. ಆದ್ರೂ ಪೊಲೀಸ್ ಕಣ್ತಪ್ಸಿ ನಡೆಯೋ ಎಷ್ಟೋ ಕೇಸ್ಗಳನ್ನ ಕ್ಯಾಚ್ ಮಾಡಿ ಪೊಲೀಸ್ಗೆ ಹೆಲ್ಪ್ ಮಾಡಿದ್ದಾರೆ. ಈ ಕೇಸ್ಗೂ ಅವರೇ ಕ್ಲೂ ಕೊಟ್ಟಿದ್ದು. ಇಸ್ ಇಟ್? ಎಸ್ ಸರ್.